ಹಲೋ KSOU ಸ್ಟೂಡೆಂಟ್ಸ್, ನಾನು ನಿಮ್ಮ RJ ಆಂಗ್ರಿ ಬರ್ಡ್. ಇವತ್ತು ನಾವು KSOU MBAನಲ್ಲಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಫಾರ್ 2026 ನೋಡ್ಕೊತ ಹೋಗೋಣ. ಮಾಡಲ್ ಕ್ವೆಶನ್ ಪೇಪರ್ ಕೊಡ್ತಿಲ್ಲ ರೀ, ನಾನು ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ನಾವು ಹೇಗೆ ಆನ್ಸರ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ದಿಸ್ ಈಸ್ ಅವರ್ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಫಾರ್ MBA ಆ್ಯಂಡ್ MCOM. ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟಿಫಿಕೇಷನ್ಸ್ ಫ್ರಮ್ ದಿ ಯೂನಿವರ್ಸಿಟಿ ಮತ್ತು ಅಸೈನ್ಮೆಂಟ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತು ವೈವಾ ರಿಲೇಟೆಡ್ ಏನೇ ಕ್ವೈರೀಸ್ ಇದ್ದರೂ ಪ್ರತಿಯೊಂದಕ್ಕೂ ನಾವಿಲ್ಲಿ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ಇಫ್ ಎನಿ ಒನ್ ಇಸ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್. ಇಟ್ ವಿಲ್ ಬಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಆ್ಯಂಡ್ ದಿಸ್ ಈಸ್ ಅವರ್ ಅಫಿಷಿಯಲ್ KSOU ಸ್ಟೂಡೆಂಟ್ ಗ್ರೂಪ್. ಇದರಲ್ಲಿ ಅಪಾರ್ಟ್ ಫ್ರಮ್ MBA ಆ್ಯಂಡ್ MCOM ಜನರಲ್ ನೋಟಿಫಿಕೇಷನ್ ಏನೆಲ್ಲ ಇದೆಯೋ ಅದು ಮಾತ್ರ ಪೋಸ್ಟ್ ಮಾಡ್ತೀವಿ. MBA MCOM ಬಿಟ್ಟು ಯಾರ್ಯಾದರೂ ಸಪೋಸ್ ನೋಡ್ತಿದ್ರೆ ಈ ವಿಡಿಯೋನ, ಇದಕ್ಕೆ ಗ್ರೂಪಿಗೆ ಜಾಯ್ನ್ ಆಗಿ. ಆ್ಯಂಡ್ ವಿಡಿಯೋ ಒಳಗೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ಸೊ ಸ್ಟ್ರೈಟ್ ಇವಾಗ ನಾವು ವಿಡಿಯೋ ಒಳಗೋಗೋಣ. ಸೊ ಫಸ್ಟ್ ನಿಮಗೆ ಪೇಪರ್ ಇರೋದು 3 hours ಇರುತ್ತೆ. 3 hours ನೀವು ಕಂಪಲ್ಸರಿ ಬರೀಬೇಕಾಗತ್ತೆ. ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 80 marks ಪೇಪರ್ ಇರುತ್ತೆ. 20 marksಗೆ ನೀವು ಏನು ಅಸೈನ್ಮೆಂಟ್ ಬರೆದಿರ್ತೀರೋ ಅದಿದ್ರು 20 marks ಅವರು ಅಲಾಟ್ ಮಾಡ್ಕೊತ ಹೋಗ್ತಾರೆ. ಫಸ್ಟ್ ಬಂದು MBAಗೆ ಸೆಕ್ಷನ್ A ಅಂತ ಬರುತ್ತೆ. ಅದರಲ್ಲಿ ನಿಮಗೆ 5 marks ಫಾರ್ 5 ಕ್ವೆಶನ್ಸ್ ಅಂತ ಕೊಟ್ಟಿರ್ತಾರೆ. ಅವರು 7 ಕ್ವೆಶನ್ ಕೊಟ್ಟಿರ್ತಾರೆ. ಈ 7ಅಲ್ಲಿ ಯಾವುದಾದ್ರೂ 5 ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು. ಇದು ಒಂದು ಕ್ವೆಶನ್ಗೆ 5 marks ಆಗಿರುತ್ತೆ. ಸೊ ಅಟ್ಲೀಸ್ಟ್ ನೀವು ಇದಕ್ಕೆ ಮ್ಯಾಕ್ಸಿಮಮ್ ಅಂದರೂ ನೀವು 3 to 4 pages ಬರೀಬೇಕಾಗತ್ತೆ. 5 marks ಸುಮ್ಮನೆ ಕೊಡಲ್ಲ ರೀ. ಅಟ್ಲೀಸ್ಟ್ ಲೈಕ್ ಒಂದೊಂದು ಪೇಜ್ ಸಿಂಗಲ್ ಹೇಳ್ತಿಲ್ಲ, ಹಿಂದೆ ಮುಂದೆ ಹೇಳ್ತಿದ್ದೀನಿ. ಹಿಂದೆ ಮುಂದೆ 3 pages ಆದರೂ ಮ್ಯಾಕ್ಸಿಮಮ್ ಬರೀಬೇಕು. ಆವಾಗ ನಿಮಗೆ 5 marks ಪೂರ್ತಿ ಕೊಡ್ಕೊತ ಹೋಗ್ತಾರೆ. ಇದು ನಿಮಗೆ ಸೆಕ್ಷನ್ A ಆಗಿರುತ್ತೆ. ಮತ್ತು ಸೆಕ್ಷನ್ B ಅಲ್ಲಿ ನಿಮಗೆ ಹ್ಯಾಸ್ ಐ ಸೇ ಅಗೇನ್ ಅವರು 6 questions ಕೊಟ್ಟಿರ್ತಾರೆ. ಈ 6 questionಲ್ಲಿ ನಾವು ಯಾವುದಾದ್ರೂ 4 questions ಮಾತ್ರ ಬರೀಬೇಕು. 4 questionsಗೂ 10 marks ಈಚ್ ಆಗಿರುತ್ತೆ. ನಿಮಗೆ ನಿಮ್ಮ ಅಂಡರ್ ಗ್ರ್ಯಾಜುಯೇಷನಲ್ಲಿ ಕೊಟ್ಟಂಗೆ MCQs ಆಗಲಿ ಇಲ್ಲ 2 marks questions ಆಗಲಿ ಅಂಥವೆಲ್ಲ ಎಲ್ಲೂ ಕೊಡೋದಿಲ್ಲ. ಇಲ್ಲಿ ಸ್ಟ್ರೈಟ್ 5 marks, 15 marks ಮತ್ತು 10 marks 3 ಸೆಕ್ಷನ್ ಇರೋದು. ಈ 10 marksಲ್ಲಿ ನೀವು ಯಾವುದೇ ಕ್ವೆಶನ್ ಚೂಸ್ ಮಾಡಿದ್ರು ಪ್ರತಿ ಕ್ವೆಶನ್ಗೂ ಅಟ್ಲೀಸ್ಟ್ ನೀವು 6 pages ಬರೀಬೇಕು. ಮಿನಿಮಮ್ 5 pages ಇದ್ದರೆ ಅವರು ಓಕೆ. ಪೇಜಿಗೆ 2 marks ಅಂತಾದರೂ ಅವ್ರು 10 marks ಕೊಡ್ತಾರೆ ರೀ. ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇರಿಸಿ ನಾನು ಹೇಳ್ತಿರೋದು. ಫ್ರಂಟ್ 1, ಬ್ಯಾಕ್ 2, ಮತ್ತು ತಿರ್ಗಾ ಫ್ರಂಟ್ 3, ಬ್ಯಾಕ್ 4 ಈ ಥರ ಹಿಂದೆ ಮುಂದೆ ಸೇರಿಸ್ಕೊಂಡು ನೀವು ಅಟ್ಲೀಸ್ಟ್ 5 pages ಬರೀಬೇಕು. 6 pages ಬರೆದ್ರೆ ಇಟ್ಸ್ ಸೋ ಆಸಮ್. ನೀವು ಫುಲ್ ಮಾರ್ಕ್ಸ್ ಅಲಾಟ್ ಆಗುತ್ತೆ ಅಂತ ನೀವು ಇಟ್ಕೊಬೋದು. ಬಿಕಾಸ್ ಮೋಸ್ಟ್ ಆಫ್ ದಿ ಕೇಸಸ್ ಅವರು ಮೆಷಿನ್ ಕರೆಕ್ಷನ್ ಮಾಡ್ತಾರೆ ಅಂತ ಒಂದು ಟಾಪಿಕ್ ಇದೆ. ಸೊ ಈ ಮೆಷಿನ್ ಕರೆಕ್ಷನಲ್ಲಿ ಏನಂದರೆ ಸುಮ್ಮನೆ ರ್ಯಾಂಡಮಾಗಿ ನೋಡ್ತಾರೆ, ಎಷ್ಟು ಪೇಜಸ್ ಇದೆ, ಇಷ್ಟು ಪೇಜಸ್ ಇದೆಯಾ, ಓಕೆ ಇಷ್ಟು ಮಾರ್ಕ್ಸ್ ಕೊಡೋಣ ಅಂತ ಕೊಟ್ಬಿಡ್ತಾರೆ. ಸೊ ಆದಷ್ಟು ನೀವು ಪೇಜ್ ಎಷ್ಟು ಎಲಾಬ್ರೇಟ್ ಮಾಡಿ ಬರೀತಿರೋ ಆವಾಗ ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಆದಷ್ಟು ಎಲಾಬ್ರೇಟ್ ಮಾಡಿ ಪಾಯಿಂಟ್ ವೈಸ್ ಎಲ್ಲ ಹಾಕಿ ತುಂಬ ಗ್ಯಾಪ್ ಕೊಟ್ಕೊಳಲ್ಲ ಬರೀಬೇಡಿ. ನೋಡೋಕ್ಕೆ ಸ್ವಲ್ಪ ನೀಟಾಗಿ ಕಾಣಿಸಿದ್ರೆ ಸಾಕು. ದೆನ್ ಯು ಕ್ಯಾನ್ ಆರಾಮ್ಸೆ ಸ್ಕೋರ್ ಫುಲ್ ಮಾರ್ಕ್ಸ್. ಇಷ್ಟು ನಿಮಗೆ ಸೆಕ್ಷನ್ B ಯಲ್ಲಿ 4 questions ಬರೀಬೇಕು ಮತ್ತು 10 marksಗೆ ಒಂದೊಂದು ಕ್ವೆಶನ್ ಆಗಿರುತ್ತೆ. ಮತ್ತು ಸೆಕ್ಷನ್ B ಬಂದು ಕೇಸ್ ಸ್ಟಡಿ ಅಂತ. ಕೇಸ್ ಸ್ಟಡಿ ಹೇಗೆ ಬರೆಯೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೆ ಆ ವಿಡಿಯೋ ಬೇಕು ಅಂದರೆ ಐ ಕಾರ್ಡಲ್ಲಿ ಕೊಡ್ತೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಕೇಸ್ ಸ್ಟಡಿ ಬಂದು ನಿಮಗೆ 15 marks ಇರುತ್ತೆ. 15 marksಗೆ ಲಾಸ್ಟಲ್ಲಿ ನೀವು ಅಟ್ಲೀಸ್ಟ್ ಒಂದು half an hour ಟೈಮ್ ಇಟ್ಕೊಳ್ಳಿ. half an hourಗೂ ನೀವು ಆರಾಮ್ಸೆ ಕುತ್ಕೊಂಡು ಇದು ಬರೀಬೇಕಾಗತ್ತೆ. ಬಿಕಾಸ್ 15 marks ಸುಮ್ಮನೆ ಅಂತೂ ಕೊಡೋದಿಲ್ಲ. ನೀವು ಕೇಸ್ ಸ್ಟಡಿ ಮಿನಿಮಮ್ ಅಂದರೂ 8 pages ಬರೀಬೇಕಾಗತ್ತೆ. 8 pages ಇಲ್ಲ ಅಂದರೆ 15 marks ಅವರು ಕೊಡೋದೇ ಇಲ್ಲ. ನೀವಾದರೂ ಸುಮ್ಮನೆ ಒಂದು 3 page 4 page ಆ ಥರ ಕೊಟ್ಟರೆ ಅವ್ರು ನಿಜ ಕನ್ಸಿಡರ್ ಕೂಡ ಮಾಡಲ್ಲ. ಮಾರ್ಕ್ಸ್ ತುಂಬ ಕಡಿಮೆ ಮಾಡ್ಕೊತೀರಾ. ಸೊ 15 marks ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದು 8 pages ಥರ ನೀವು ಬರೀಲೇಬೇಕಾಗತ್ತೆ. ಆವಾಗ ಅವರು ಅಲಾಟ್ಮೆಂಟ್ ಮಾಡಿ ಅವರು ಮಾರ್ಕ್ಸ್ ಸೆಗ್ರಿಗೇಟ್ ಮಾಡ್ತಾರೆ. ಸೊ 15 marks ಕೇಸ್ ಸ್ಟಡಿ ಆಗಿರುತ್ತೆ. ಸೊ ಅಷ್ಟೇ. ಸೆಕ್ಷನ್ C 3 ಸೆಕ್ಷನ್ ಇರೋದು. ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ C ಅಂತ 5 marks ಮತ್ತು 10 marks ದೆನ್ 15 marks ಇಷ್ಟು 3 ಬರುತ್ತೆ. ಸೊ ಇದು ನಿಮಗೆ MBA ಕ್ವೆಶನ್ ಪೇಪರ್ದು ಪ್ಯಾಟರ್ನ್ ಆಗಿರುತ್ತೆ. ಆ್ಯಂಡ್ ಹ್ಯಾಸ್ ಐ ಸೆಡ್ ಅರ್ಲಿಯರ್ ಕೇಸ್ ಸ್ಟಡಿ ವಿಡಿಯೋ ಬೇಕಂದರೆ ಐ ಕಾರ್ಡಲ್ಲಿ ಕೊಡ್ತಿರ್ತೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟಕ್ಕೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ವಿಡಿಯೋ ಬೇಕು ಅಂದರೆ ಫಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಹ್ಯಾಸ್ ಐ ಸೆಡ್ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದರೆ ಅದ್ರಲ್ಲಿ ನಾನೇ ಅಡ್ಮಿನ್ ಆಗಿರ್ತೀನಿ. ನಿಮಗೆ ಬೇರೆ ಏನಾದರೂ ಕ್ವೈರೀಸ್ ಇದ್ದರೆ ಅದರಲ್ಲಿ ನನಗೆ ಕೇಳ್ಬೋದು, ನಾನು ಪಕ್ಕ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಚಿಯರ್ಸ್ ಆಲ್.